ನಮಸ್ಕಾರ. ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ಮಂಡ್ಯದ ರೈತನ 5 ಎಕರೆಯ ಕೃಷಿ ಟೂರಿಸಂ ಮಾದರಿ. ವಿದೇಶಿಗರ ಭೇಟಿ, ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ. ರೈತ ಅಂದರೆ ಬೆಳೆ ಬೆಳೆದು ಮಾರುಕಟ್ಟೆಗೆ ಮಾರಾಟ ಮಾಡುವುದು ಅಷ್ಟೇ ಎಂದುಕೊಂಡಿದ್ರೆ ಈ ಕತೆ ನಿಮ್ಮ ಆಲೋಚನೆಯನ್ನೇ ಬದಲಾಯಿಸುತ್ತದೆ. ಮಂಡ್ಯದ ರೈತನೊಬ್ಬ ತನ್ನ 5 ಎಕರೆ ಜಮೀನಿನಲ್ಲಿ ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರೂಪಿಸಿ ದೇಶ ವಿದೇಶದ ಜನರನ್ನ ಹೊಲಕ್ಕೆ ಸೆಳೆಯುತ್ತಿದ್ದಾರೆ. ವಿಶೇಷ ಅಂದರೆ ಇಲ್ಲಿ ವಿದೇಶಿ ಯುವಕರು ಗದ್ದೆಗೆ ಇಳಿದು ಗುದ್ದಲಿ ಹಿಡಿದು ಕೆಲಸ ಮಾಡುತ್ತಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದ ರೈತ ವೆಂಕಟೇಶ್ ಇಂದು ಕೃಷಿಯನ್ನ ಕೇವಲ ಬೆಳೆ ಬೆಳೆಯುವ ವೃತ್ತಿಯಾಗಿಯೇ ಅಲ್ಲ, ಅನುಭವ ನೀಡುವ ಪ್ರವಾಸೋದ್ಯಮವನ್ನಾಗಿ ರೂಪಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಗದ್ದೆಯಲ್ಲಿ ವಿದೇಶಿಗರು ನೋಡಿದರೆ ಅಚ್ಚರಿಯಾಗುತ್ತದೆ. ಪಾಲಹಳ್ಳಿಗೆ ಭೇಟಿ ನೀಡಿದರೆ ಒಂದು ವಿಭಿನ್ನ ದೃಶ್ಯ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಐರ್ಲೆಂಡ್, ಫ್ರಾನ್ಸ್, ಹಂಗೇರಿ, ಜಿಂಬಾಬ್ವೆ, ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಿಂದ ಬಂದ ಯುವಕರು ಮತ್ತು ರೈತರು ಬಕೆಟ್ ಹಿಡಿದು ಸಾವಯವ ಗೊಬ್ಬರ ಹಾಕುವುದು, ಗಿಡ ನೆಡುವುದು, ಭತ್ತ ನಾಟಿ ಮಾಡುವುದು, ಕೊಯ್ಲು ನಡೆಸುವುದು, ಹೀಗೆ ರೈತರಂತೆಯೇ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದು ಕಾಣಿಸುತ್ತದೆ. ಅಷ್ಟೇ ಅಲ್ಲ, ದೆಹಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದಲೂ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವವರು ಇಲ್ಲಿಗೆ ಬರುತ್ತಾರೆ. ಕೃಷಿ ನೋಡಲು ಅಲ್ಲ, ಮಾಡಿ ಕಲಿಯಲು ಬರುತ್ತಾರೆ. ಹೌದು, ಇಲ್ಲಿಗೆ ಬರುವವರು ಕೇವಲ ತೋಟ ನೋಡಿ ಹೋಗುವುದಿಲ್ಲ. ವಾರಗಟ್ಟಲೆ, ಕೆಲವರು ತಿಂಗಳುಗಟ್ಟಲೆ ಉಳಿದುಕೊಂಡು ನೇರವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಭೂಮಿ ಉಳುಮೆ, ಬಿತ್ತನೆ, ಗೊಬ್ಬರ ತಯಾರಿಕೆ, ಜೀವಾಮೃತ, ಪಂಚಗವ್ಯ ಬಳಕೆ, ಕೊಯ್ಲು, ಮೀನು ಸಾಕಾಣೆ, ಮೇಕೆ ಸಾಕಾಣೆ, ಹೈನುಗಾರಿಕೆ, ಸಾವಯವ ಕೃಷಿ ವಿಧಾನಗಳು, ಹೀಗೆ ಸಮಗ್ರ ಕೃಷಿಯ ಪ್ರತಿಯೊಂದು ಹಂತವನ್ನ ಅನುಭವದ ಮೂಲಕ ಕಲಿಯುತ್ತಾರೆ. ಐಟಿ ಉದ್ಯೋಗಿಗಳ ಒಂದು ಸಲಹೆ: ರೈತನ ಬದುಕೆ ಬದಲಾಯಿತು. ಹೌದು, ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನ ಐಟಿ ಉದ್ಯೋಗಿಗಳಾದ ಜೆ ಫ್ರಾಂಕ್ಲಿನ್ ಮತ್ತು ಸಂಗೀತಾ ಅವರ ಪರಿಚಯ ವೆಂಕಟೇಶ್ ಅವರಿಗೆ ಹೊಸ ದಾರಿ ತೋರಿಸಿತು. ಅವರ ಮಾರ್ಗದರ್ಶನದಲ್ಲಿ ರಾಸಾಯನಿಕ ಕೃಷಿಗೆ ವಿದಾಯ ಹೇಳಿದ ವೆಂಕಟೇಶ್ ಸಂಪೂರ್ಣವಾಗಿ ಸಾವಯವ ಕೃಷಿಯತ್ತ ತಿರುಗಿದ್ರು. ಅಲ್ಲಿಂದಲೇ ಕೃಷಿ ಪ್ರವಾಸೋದ್ಯಮದ ಕಲ್ಪನೆ ಹುಟ್ಟಿತು. ಇಂದು ಇದೇ ಪ್ರಯತ್ನ ದೇಶ ವಿದೇಶದ ಜನರನ್ನ ಅವರ ಹೊಲದವರೆಗೆ ಕರೆ ತರುತ್ತಿದೆ. ಕಳೆದ 5 ವರ್ಷದ ಹಿಂದೆ ಊಫಾ ವೆಬ್ ಸೈಟ್ನಲ್ಲಿ ಸಂಗೀತಾ ಅವರು ಇವರನ್ನ ರಿಜಿಸ್ಟರ್ ಮಾಡಿಸಿದ ನಂತರ ಫಾರಿನರ್ಸ್ ಬರಲು ಶುರು ಮಾಡಿದರು. ಈಗ ಪ್ರತಿ ವರ್ಷ 15 ಬ್ಯಾಚ್ ಪೂರೈಸುತ್ತಾರೆ. ಪ್ರತಿ ಬ್ಯಾಚ್ನಲ್ಲಿ 4 ಜನ ಮೊದಲು ವೆಂಕಟೇಶ್ ಜೊತೆ ಇಮೇಲ್ ಮೂಲಕ ಸಂಪರ್ಕ ಬೆಳೆಸಿ ನಂತರ ವಿದೇಶಿಗರು ಬರುತ್ತಾರೆ. ಇಲ್ಲಿ ಕೂಲಿಗಿಂತ ಹೆಚ್ಚಾಗಿ ವಿದೇಶಿಗರು ದುಡಿದು ಅಟ್ಟದಲ್ಲಿ ಅಂದ್ರೆ ಗರಿಯಿಂದ ನಿರ್ಮಿತವಾದ ವಾಸ ಮಾಡುತ್ತಾರೆ, ಬೆಳೆದ ತರಕಾರಿ ಸೇವಿಸುತ್ತಾರೆ, ಬದುಕುತ್ತಾರೆ ಅನ್ನೋದೇ ಅಚ್ಚರಿಯ ವಿಚಾರ. ಇವರ ಪ್ರತಿ ತಪಾಸಣೆ, ಇವರ ಹಿಂದಿನ ಭೇಟಿ, ಕೃಷಿಕರ ಫೀಡ್ಬ್ಯಾಕ್, ಸ್ಥಳೀಯ ಪೊಲೀಸ್ ವೆರಿಫಿಕೇಶನ್ ಮೂಲಕ ಆಗುತ್ತದೆ. ಇಲ್ಲಿ 10 ರಿಂದ 15 ದಿನ ಕೆಲಸ ಮಾಡಿ ಕಲಿತು ಹೋಗುತ್ತಾರೆ. 5 ಎಕರೆಯಲ್ಲಿ 16 ಬೆಳೆ, ಆದಾಯದ ಹಲವು ಮಾರ್ಗ. ವೆಂಕಟೇಶ್ ಅವರ ಜಮೀನಿನಲ್ಲಿ ಒಂದೇ ಬೆಳೆ ಇಲ್ಲ. ಇಲ್ಲಿ ರಾಜಮುಡಿ, ರತ್ನಚೂಡಿ, ನವರ, HMT, ಸಿದ್ಧಸನ್ನ ಸೇರಿದಂತೆ ದೇಸಿ ಭತ್ತದ ತಳಿಗಳು, ರಾಗಿ, ಜೋಳ, ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಬೆಳೆಯುತ್ತವೆ. ಇನ್ನು ಇದರ ಜೊತೆಗೆ ಗಿರ್, ಸಾಹಿವಾಲ್ ಹಾಗೂ ಹಳ್ಳಿಕಾರ ತಳಿಯ ಹಸುಗಳು, ಮೇಕೆ ಸಾಕಾಣಿಕೆ, ಮೀನು ಸಾಕಾಣಿಕೆ, ಎರೆಹುಳು ಗೊಬ್ಬರ ಉತ್ಪಾದನೆ, ನಾಟಿ ಹಸುವಿನ ಹಾಲು ಮತ್ತು ತುಪ್ಪ ಮಾರಾಟವೂ ನಡೆಯುತ್ತಿದೆ. ಮೈಸೂರಿನ ಹಿನಕಲ್ನಲ್ಲಿ ತಮ್ಮ ಉತ್ಪನ್ನಗಳ ಮಾರಾಟಕ್ಕಾಗಿ ಪ್ರತ್ಯೇಕ ಅಂಗಡಿಯನ್ನ ಕೂಡ ಇವರು ಆರಂಭಿಸಿದ್ದಾರೆ. ವಿದೇಶಿಗರಿಂದ ಶುಲ್ಕವು ಫಿಕ್ಸ್ ಇಲ್ಲ, ಅಂದ್ರೆ ಇವರಿಗೆ ಇಷ್ಟೇ ಶುಲ್ಕ ಅಂತ ಇಲ್ಲ. ಕೃಷಿ ಪ್ರವಾಸಿ ತಾಣಕ್ಕೆ ಬರುವವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ. ಆಸಕ್ತಿದಾಯಕ ವಿಷಯ ಏನೆಂದ್ರೆ, ಇಲ್ಲಿಗೆ ಬರುವ ವಿದೇಶಿ ಅಥವಾ ಭಾರತೀಯರಿಗೆ ನಿಗದಿತ ಶುಲ್ಕವಿಲ್ಲ. ಅವರಿಗೆ ಇಷ್ಟವಾದಷ್ಟು ಕೊಟ್ರೆ ಸಾಕು ಎಂಬುದು ವೆಂಕಟೇಶ್ ಅವರ ಧೋರಣೆ ಆಗಿದೆ. ಕೃಷಿಯನ್ನೇ ತರಬೇತಿ ಕೇಂದ್ರವನ್ನಾಗಿಸಿದ್ದಾರೆ ವೆಂಕಟೇಶ್ ಅವರು. ತೋಟ ಇಂದು ಕೇವಲ ಜಮೀನಲ್ಲ, ರೈತರಿಗೆ ಮಣ್ಣಿನ ಆರೋಗ್ಯ, ಸಾವಯವ ಕೃಷಿ, ಹೈನುಗಾರಿಕೆ ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ, ತೋಟಗಾರಿಕೆ ಮತ್ತು ಹೈನುಗಾರಿಕೆ ಇಲಾಖೆಗಳ ಸಹಯೋಗದಲ್ಲಿ ತರಬೇತಿ ಶಿಬಿರಗಳು ಕೂಡ ಇಲ್ಲಿ ನಡೆಯುತ್ತವೆ. ರೈತರು ಕೇವಲ ಬೆಳೆ ಬೆಳೆಯುವುದಕ್ಕೆ ಮಾತ್ರ ಸೀಮಿತವಾಗಬಾರದು. ಕೃಷಿಯನ್ನ ಹೊಸ ಹೊಸ ಆಯಾಮಗಳಲ್ಲಿ ಯೋಚಿಸಿದ್ರೆ ಅದೇ ಜಮೀನು ಉತ್ತಮ ಆದಾಯದ ಮೂಲವಾಗಬಹುದು ಎಂಬುದನ್ನ ಮಂಡ್ಯದ ರೈತ ವೆಂಕಟೇಶ್ ತಮ್ಮ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ.
ಒಮ್ಮೆ ಸಾಮಾನ್ಯ ರೈತನಾಗಿದ್ದ ವೆಂಕಟೇಶ್ ಇಂದು ತಮ್ಮ ಹೊಲವನ್ನೇ ವಿಶ್ವದ ರೈತರಿಗೆ ಕಲಿಕೆಯ ಕೇಂದ್ರವನ್ನಾಗಿ ರೂಪಿಸಿರುವುದು ನಿಜಕ್ಕೂ ಇತರ ರೈತರಿಗೆ ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ನಾವು ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತೀವಿ. ಹೆಚ್ಚಿನ ಆದಾಯ ಅಂತ ಅಂದ್ರೆ ರೈತರು ಅಜ್ಜ ಹಾಕಿದ ಆಲದ ಮರ ಅನ್ನುವಂಥ ರೀತಿಯಲ್ಲಿ ಒಂದೇ ಬೆಳೆಗೆ ಸೀಮಿತವಾಗಿ ಹೋಗಿರ್ತಾರೆ. ಆ ರೀತಿಯಾಗಿ ರೈತ ಆ ಯೋಚನೆಯಿಂದ ಹೊರಬಂದು, ಆ ಕಂಫರ್ಟ್ ಝೋನ್ ಇಂದ ಹೊರಬಂದು ಹೊಸದಾಗಿ ಕೃಷಿಯಲ್ಲಿ ಆರಂಭಿಸಿದ್ರೆ ನಿಜಕ್ಕೂ ಕೂಡ ರೈತ ಕೋಟಿ ಕೋಟಿ ಲಾಭವನ್ನ ಪಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಅದೇ ರೀತಿಯಾಗಿ ವೆಂಕಟೇಶ್ ತನ್ನ ಕೃಷಿ ಭೂಮಿಯನ್ನ ಒಂದು ರೀತಿಯಾಗಿ ಕೃಷಿ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ನಾನಾ ತರದಂತ ಬೆಳೆಯನ್ನ ಬೆಳೆದು ಅಲ್ಲಿ ಸಾವಯವ ಕೃಷಿಗೆ ಬಗ್ಗೆ ಅಲ್ಲಿ ಒತ್ತನ ನೀಡಿದ್ರಿಂದ ಇವತ್ತು ಲಕ್ಷ ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಹಾಗಾಗಿ ರೈತರ ಯೋಚನೆಗಳು ಬದಲಾಗಿಲಿ, ರೈತ ಒಂದೇ ಕೃಷಿಗೆ ಸೀಮಿತವಾಗದೆ ಸಮಗ್ರ ಕೃಷಿಯತ್ತ ಅಲ್ಲಿ ಆಲೋಚನೆಯನ್ನ ಮಾಡಿದ್ರೆ ನಿಜಕ್ಕೂ ರೈತ ಕೋಟ್ಯಾಧಿಪತಿ ಆಗೋದ್ರಲ್ಲಿ ಅನುಮಾನವಿಲ್ಲ.